ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಇವಾಗಂತೂ ಸೆಕೆಗಾಲ. ಈ ವರ್ಷ ತುಂಬ ಸೆಕೆ ಜಾಸ್ತಿ ಅನಿಸುತ್ತೆ. ಅಡುಗೆ ಮನೇಲಿ ಇರೋದಂದರೆ ತುಂಬ ಕಷ್ಟ ಮಾತ್ರ. ಗ್ಯಾಸ್ ಹತ್ರ ನಿಂತ್ಕೊಂಡು ಅಡುಗೆ ಮಾಡೋದೇ ತುಂಬ ಬೇಜಾರು ವಿಷಯ. ಇವಾಗ ನಿಮಗೂ ಕೂಡ ಹಾಗೇನಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಸಂಜೆ ಟೈಮಲ್ಲೂ ಅಷ್ಟೇ ಮನಗೋಕ್ಕೂ ಆಗಲ್ಲ, ಅಷ್ಟು ಸೆಕೆ ಮಾತ್ರ. ನಿದ್ದೆನೇ ಬರಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ. ಈ ವರ್ಷ ಅಂತೂ ಬೆಂಗಳೂರಲ್ಲೂ ತುಂಬ ಸೆಕೆ. ಬೆಂಗಳೂರಲ್ಲಿ ಸೆಕೆ ಆದರೆ ಮಳೆ ಬಂದುಬಿಡ್ತಾ ಇತ್ತು. ಇವತ್ತಿಂದ ಖುಷಿಗೆ ಕಾಲೇಜಿಗೆ ರಜಾ ಸ್ಟಾರ್ಟ್ ಆಗಿದೆ. ಖುಷಿ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಏನು ಮಾಡ್ತಾಳೆ ಅಂತೇಳಿ ನೋಡೋಣ ಬನ್ನಿ. ಖುಷಿ, ನಿಂಗೆ ಇವತ್ತಿಂದ ಕಾಲೇಜ್ ರಜಾ ಸ್ಟಾರ್ಟ್ ಆಯ್ತು. ಪಾಸ್ತಾ ಮಾಡ್ಕೊಡ್ತೇಳಿ ಹೇಳ್ತಾ ಇದ್ದೀನಿ. ನನಗೆ ಆರುಷಿಗೆ ನೀನು ರುಚಿ ಮಾಡ್ತೆ. ಒಂದು ಪಾಸ್ತಾ ರೆಡಿ ಮಾಡು. ಹಾಂ, ಬಂದು ಇವತ್ತು ಬೆಳಿಗ್ಗೆನೇ ಬಂದು. ನಂಗೆ ಅಡುಗೆ ಮಾಡಿ ಅಡುಗೆ ಮನೆ ಸಾಕೈತೆ, ಅದಕ್ಕೆ ನಿಂಗೆ ಬಿಟ್ಕೊಟ್ಬಿಡುವಾಳೆ. ಸರಿ ಸರಿ, ಬಾ ಮಾಡು. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿಕ್ಕಿದೆ ಆಗಲೇ. ಪಾಸ್ತಾ ಮಾಡೋಣ, 5 ಮಿನಿಟ್ಸ್ ಇದು ಪಾಸ್ತಾ ಮಾಡೋಣ. ಇಲ್ಲೆಲ್ಲ ಅಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ ಕಟ್ ಮಾಡಿ. ನಾನು ಡಿಸಾನು ಪಾಸ್ತಾ ಇದ್ದೀನಿ. ಎಲ್ಬೋಸ್ ಇದು 100% ಡ್ಯೂರಮ್ ವೀಟ್ ಸೆಮೋಲಿನಾ ಪಾಸ್ತಾ. ಇದು ಯಾವುದೇ ತರ ಗೋಧಿ ಹಿಟ್ಟಿನಿಂದಾನೇ ರೆಡಿ ಆದಂತದ್ದು, ಮೈದಾದಲ್ಲ, ಏನು ಯೂಸ್ ಮಾಡಿಲ್ಲ. ಅಂಡ್ ಯಾವುದೇ ಕಲರ್ ಯಾವುದೇ ಇಲ್ಲ, ಕಲರ್ ಆಗಲಿ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡಿಲ್ಲ. ಸೊ ದಿಸ್ ಇಸ್ ಮೈ ಗೋ ಟು ಟೈಪ್. ಯಾವಾಗಲೂ ಇದೇ ಯೂಸ್ ಮಾಡೋದು ನಾನು. ಈ ಥರ ಏನಾದ್ರು ಪಾಸ್ತಾ ಇದೆಲ್ಲ ತಿನ್ನುವಾಗ ಆದಷ್ಟು ಹೆಲ್ದಿನೂ ಅಷ್ಟೇ ಪ್ರಿಫರ್ ಮಾಡೋಣ ಅಂತ ಆದಷ್ಟು ವೆಜಿಟೇಬಲ್ಸ್ ಯೂಸ್ ಮಾಡಿ. ಈ ಥರ ಪ್ರೋಟೀನ್ ಸೋರ್ಸು ಸಿಗುತ್ತೆ ನಮಗೆ. ಆ್ಯಂಡ್ ಯಾವುದೇ ಥರ ಜೀರೋ ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ಫ್ಯಾಟ್ ಇಲ್ಲ. ಟ್ರಾನ್ಸ್ಫ್ಯಾಟ್ ತುಂಬ ಕೆಟ್ಟದ್ದು, ಅಷ್ಟು ಒಳ್ಳೇದಲ್ಲ. ನಾವು ಬಯಾಲಜಿ ಓದ್ತಿರುವಾಗ ಕೆಮಿಸ್ಟ್ರಿಲೆಲ್ಲ ಇದು ಬರ್ತಿರುತ್ತೆ. ಸೊ ಆದಷ್ಟು ಇವಾಗ ಸ್ವಲ್ಪ ಹೆಲ್ದಿ ಸೈಡಿಂದ ಹೋಗಿದ್ದೀನಿ. ಎಲ್ಲ ಓದೋದ್ರಿಂದ ನಾವೇ ತಪ್ಪು ಮಾಡಿದ್ರೆ ಸರಿಯಿಲ್ಲ ಅಂತ. ಇಲ್ಲಿ ಇದಷ್ಟು ತೊಗೊಂಡಿದ್ದೀವಿ. ಒಂದು ಟೊಮ್ಯಾಟೊ ಚಾಪ್ ಮಾಡಿ, ಆನಂತರ 3 ಕಲರ್ಸ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಚೆನ್ನಾಗಿ ಅನಿಸುತ್ತೆ ಅಂತ. ಆ್ಯಂಡ್ ಹೆಲ್ದಿ ಕೂಡ. ಆ್ಯಂಡ್ ಅನಿಯನ್ಸ್ ತೊಗೊಂಡಿದ್ದೀನಿ, ಜಿಂಜರ್ ಮತ್ತು ಗಾರ್ಲಿಕ್ ಆ್ಯಂಡ್ ಚಿಲ್ಲಿ. ಇದಷ್ಟನ್ನ ಕಟ್ ಮಾಡಾಗಿದೆ. ಇವಾಗ ಪಾಸ್ತಾನ ಬೇಯಿಸ್ಕೊಳ್ಳೋಣ. ಕಟ್ ಮಾಡ್ಕೊತಾರೆ. 14 ಮಿನಿಟ್ಸ್ ಎಲ್ಲ ಆಗ್ಬಿಡುತ್ತೆ. ಟೈಮ್ ಕೊಟ್ಟಿದ್ದಾರೆ. ಇದನ್ನು ತುಂಬ ಸತಿ ನಾವು ಯೂಸ್ ಮಾಡಿದ್ದೀವಿ. ಸೊ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಆ್ಯಂಡ್ ನಾನು ಯೂಶ್ವಲಿ ಪೆನೆ ಪಾಸ್ತಾ ಆ ಥರದ್ದು ಮಾಡ್ತೀನಿ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಮ್ಯಾಕ್ರೋನಿ ಪಾಸ್ತಾ ಮಾಡೋಕ್ಕೆ ಯೂಸ್ ಮಾಡೋದು. ಸ್ವಲ್ಪ ದೇಸಿ ಸ್ಟೈಲ್ ಮಾಡೋಣ ಅನ್ಸುತ್ತೆ. ನನಗೆ ಪಾಸ್ತಾ ಅಂದರೆ ತುಂಬ ಇಷ್ಟ. ಖುಷಿ ಪಾಸ್ತಾ ತುಂಬ ಚೆನ್ನಾಗಿ ಮಾಡ್ತಾಳೆ. ನನಗೆ ಆರುಷಿಗೆಲ್ಲ ಅವಳು ಮಾಡೋ ಪಾಸ್ತಾ ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದನ್ನು ವಾಶ್ ಮಾಡ್ಕೊಂಡು ಇಲ್ಲಿ ಇದನ್ನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ತನಕ ನಾವು ಇದೆಲ್ಲ ಸಾಟೆ ಮಾಡ್ತೀವಿ. ಇವಾಗ ಇದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಬಟರ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿ ಚಾಪ್ ಮಾಡ್ಕೊಂಡಿದ್ದೀವಿ. ಅಮ್ಮ ದೊಡ್ಡದಾಗಿ ಚಾಪ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇವಾಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಆನಂತರ ಕ್ಯಾಪ್ಸಿಕಮ್ಸು ಹಾಕ್ಕೊಬಿಡೋಣ. ಮೂರು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆರುಷಿ ಅಟ್ಲೀಸ್ಟ್ ಇದರಿಂದ ನಾನು ತಿಂತಾಳೆ ವೆಜಿಟೇಬಲ್ಸ್. ಗೊತ್ತಿಲ್ಲ ತಿಂತಾಳೆ ಇಲ್ಲೋ ಅಂತ. ಸ್ವಲ್ಪ ವೆಜಿಟೇಬಲ್ಸ್ ಇದು ಮಾಡ್ತಾಳೆ, ನಮಗೆ ತುಂಬ ಇಷ್ಟ. ಆದರೆ ಪಾಸ್ತಾ ಅಂತ ಕೊಟ್ಟರೆ ಅವಳು ತಿಂತಾಳೆ. ಸೊ ಪರವಾಗಿಲ್ಲ. ಇವಾಗ ಇದಕ್ಕೆ ಚಿಲ್ಲೀಸ್ ಮತ್ತು ಗಾರ್ಲಿಕ್ ಆ್ಯಂಡ್ ಜಿಂಜರ್ ಮೂರನ್ನು ಹಾಕೋಬೋಣ. ಮತ್ತು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ ಮಲ್ಟಿ ಕಲರ್ ಪ್ಯಾಲೆಟ್ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಆನಿಯನ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಾರ್ನ್ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೋಝನ್ ಕಾರ್ನ್ ತೊಗೊಂಡಿದ್ದೀವಿ, ಫ್ರೋಝನ್ ಸ್ವೀಟ್ ಕಾರ್ನು. ಹಾಗೆ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಟೊಮೆಟೊ ಸಾಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ.
ಆಲ್ರೆಡಿ ಚಿಲ್ಲಿ ಹಾಕ್ಕೊಂಡಿದ್ದೀವಿ, ಬಟ್ ಆದರೂ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಆ್ಯಂಡ್ ಇದಕ್ಕೆ ಆರಿಗಾನೋ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ಆರಿಗಾನೋ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆರಿಗಾನೋ ಪೌಡರ್ ಚೆನ್ನಾಗಾಗುತ್ತೆ, ಪಿಜ್ಜಾಕ್ಕೂ ಹಾಕ್ತಾರಲ್ಲ ಆ ಥರ ಒಳ್ಳೆ ಟೇಸ್ಟ್ ಬರುತ್ತೆ. ನೀವೊಂದು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದೇಸಿ ಸ್ಟೈಲ್ ಪಾಸ್ತಾ ಮಾಡ್ತಾ ಇದ್ದೀನಿ, ಸ್ಟ್ರೀಟ್ ಸ್ಟೈಲ್ ಅಂತ ಹೇಳ್ಬೋದು. ಸ್ವಲ್ಪ ನಾವು ಪಾಸ್ತಾನ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಇದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂದ್ರೆ ಚೆನ್ನಾಗಾಗುತ್ತೆ ಸಾಸ್ ಇದು. ಆ್ಯಂಡ್ ಇವಾಗ ಇದನ್ನು ಸ್ವಲ್ಪ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಈ ಥರ ಚಿಪ್ಪ ಚಿಪ್ಪ ಇರುತ್ತೆ. ಆ ಥರ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕೋಲ್ಡ್ ವಾಟ್ರಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ. ಇವಾಗ ಇದೊಂದು 2 ಮಿನಿಟ್ಸ್ ಎಲ್ಲ ಸೆಟ್ ಆಗೋ ಥರ ಆಗಲಿ. ಇದ್ರ ಶೇಪ್ ಹೆಂಗಿದೆ ಅಂದರೆ ಪಾಸ್ತಾದು ತುಂಬ ಪರ್ಫೆಕ್ಟ್ ಆಗಿದೆ ಶೇಪ್ ಮತ್ತು ಸೈಜು. ಇದೇನಾಗುತ್ತೆ ಸಾಸ್ ಎಲ್ಲ ನೀಟಾಗಿ ಅದರೊಳಗೆ ಫಿಟ್ ಆಗುತ್ತೆ, ಸೊ ದಟ್ ನಿಮಗೆ ಟೇಸ್ಟ್ ಒಳ್ಳೆ ಬರುತ್ತೆ. ಯಾವುದೇ ಥರ ಕೆಲವು ಸತಿ ಪಾಸ್ತಾಕ್ಕೆ ಏನಾಗುತ್ತೆ ಅಂದರೆ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ, ಸಾಸು ಸರಿಯಾಗಿ ಮಿಕ್ಸ್ ಆಗಿರಲ್ಲ, ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ಇದರಲ್ಲಿ ಆಗಲ್ಲ. ಶೇಪು ಸೈಜ್ ಎಲ್ಲ ತುಂಬ ಚೆನ್ನಾಗಿದೆ, ವೆರಿ ಮಚ್ ಫಿಟ್ ಫಾರ್ ದಿ ಗುಡ್ ಪಾಸ್ತಾ ಅಂತ ಹೇಳ್ಬೋದು. 2 ಮಿನಿಟ್ಸ್ ಆಗುತ್ತೆ ಆ್ಯಂಡ್ ದೆನ್ ನಾವೆಲ್ಲ ಕುತ್ಕೊಂಡು ತಿಂತೀವಿ. ಇವಾಗ ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನಗೆ ಚೀಸ್ ತುಂಬ ಇಷ್ಟ, ನಿಮ್ಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬಿಡ್ಬೋದು. ಚೀಸ್ ತುಂಬ ಚೆನ್ನಾಗಾಗುತ್ತೆ ಹಾಕ್ಕೊಟ್ರೆ, ಸೊ ಐ ಪ್ರಿಫರ್ ನೀವು ಹಾಕೋರಿ ಅಂತ. ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಒಳ್ಳೆ ಫ್ಲೇವರ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು. ನಮ್ಮ ಪಾಸ್ತಾ ರೆಡಿ ಆಯಿತು. ಇವಾಗೆಲ್ಲ ಪ್ಲೇಟಿಗೆ ಹಾಕ್ಬಿಟ್ಟು ತಿಂದರೆ ಆಯಿತು. ನೋಡಿ ರೆಡಿ ಆಯಿತು. ಖುಷಿ ಪಟಾಪಟ್ ಅಂತ ಪಾಸ್ತಾ ರೆಡಿ ಮಾಡಿದ್ದಾಳೆ. ಬನ್ನಿ ನೀವು ಕೂಡ ತಿನ್ನೋದಕ್ಕೆ, ಎಲ್ಲರೂ ಸೇರಿ ಕೂತ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ ಹರಟೆ ಹೊಡಿತಾ ತಿನ್ನೋದಕ್ಕೆ. ಇವಾಗ ಖುಷಿ ಮೊದಲು ಆರುಷಿಗೆ ಹಾಕ್ಕೊಡ್ತೀನಿ ಅಂತ ಅಂದ್ಲು. ಅವಳು ಟೇಸ್ಟ್ ನೋಡಿದ್ಮೇಲೆ ನಾವು ಕೂಡ ತಿನ್ನೋಣ ಅಂತೇಳಿ. ಆರುಷಿ ಪಾಸ್ತಾ ಕೊಡ್ತೇಳಿ ಖುಷಿ ಡ್ಯಾನ್ಸ್ ಮಾಡ್ತಾ ಇತ್ತು. ಅಕ್ಕ ಪಾಸ್ತಾ ಮಾಡೋ ಟೇಸ್ಟ್ ನೋಡಿ ಎಲ್ಲ ಹೆಂಗೆ ಮಾಡಿದ್ದೋಳಿ. ನಾನು ಈಗ ತುಂಬ ಹೋಗಿದ್ದೆ. ಕಾರ್ನೇ ರಾಶಿ ಇಷ್ಟ ಅದು ಹೆಂಗೆ ಮಾಡಿದ್ದು. ಚಲೋ ಇದ, ಸೂಪರ್ ಆಗೈದ. ಜಾಸ್ತಿ ಟೇಸ್ಟ್ ಆಯ್ದ, ಕಡಿಮೆ ಟೇಸ್ಟ್ ಆಯ್ದ. ಎಕ್ಸ್ಪ್ರೆಷನ್ ಇಷ್ಟ ಎಷ್ಟು ಕೊಟ್ಟಿದ್ದು ಅಂದ್ರೆ ಚಲೋ ಇದೆ. ನಾನು ಟೇಸ್ಟ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು, ಮಾಡಿ ಅನಂತರ ಹೆಂಗಾಯ್ತು ಅಂತ ಹೇಳಿ ಕಾಮೆಂಟಲ್ಲಿ. ಈಗಂತೂ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ, ಮಕ್ಕಳಿಗೆ ಪಾಸ್ತಾ ಅಂದರೆ ತುಂಬಾ ಇಷ್ಟ ಇರುತ್ತೆ. ನೀವು ಮಾಡಿಕೊಡಿ ಮಕ್ಕಳಿಗೆ, ಇಲ್ಲ ಖುಷಿ ಅಷ್ಟೇ ದೊಡ್ಡವರಿದ್ದರೆ ಮಾಡ್ಕೊಂಡು ತಿನ್ನಿ. ಕ್ವಿಕ್ ರೆಸಿಪಿ, 5 ಮಿನಿಟ್ಸ್ ಸಾಕಾಗುತ್ತೆ. ನಾನು ಸ್ವಲ್ಪ ಆ ಕಡೆ ಈ ಕಡೆ ನಾನು ಸ್ವಲ್ಪ ಲೂಬ್ ಆಗಿರೋದು ಸ್ವಲ್ಪ ಟೈಮ್ ತೊಗೊಳ್ತೀನಿ. ನನಗೆ 7 ಮಿನಿಟ್ಸ್ ಏನೋ ತೊಗೊಳ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ. ಸೊ ಮಸ್ಟ್ ಟ್ರೈ ಅನ್ಬೋದು. ಯಾಕಂದರೆ ಅಡುಗೆ ಮನೇಲಿ ಇವತ್ತು ತುಂಬ ಹೊತ್ತು ಇಟ್ಕೊಳಕ್ಕಾಗಲ್ಲ ಯಾರ ಕೈಲೂ, ಸಖತ್ ಸೆಕೆ ಆಗಿಬಿಟ್ಟಿದೆ. ಸೊ ಎಲ್ಲರೂ ನಾವು ಹುಷಾರಾಗಿರಿ, ತುಂಬ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ಬೇಡಿ, ಹೆಲ್ತ್ ಹಾಳು ಮಾಡ್ಕೊತೀರಿ. ಆರ್ಶಿಗೆ ಫಸ್ಟೇ ಹೇಳ್ಬೇಕದು, 3 ಹೊತ್ತು ತಿಂತಾನೆ ನೀರು ಜಾಸ್ತಿ ಕುಡೀರಿ, ಸ್ಟೇ ಹೈಡ್ರೇಟೆಡ್ ಆ್ಯಂಡ್ ಆದಷ್ಟು ಜ್ಯೂಸ್ ಎಲ್ಲ ಬರ್ತೀವಿ ಇವಾಗ, ಲಿಕ್ವಿಡ್ ಐಟಮ್ಗಳು ಜಾಸ್ತಿ ತಗೊಳ್ಳಿ, ಹೆಲ್ದಿ ಆಗಿ. ಹೆಲ್ತ್ ಇಸ್ ವೆಲ್ತ್. ಮೊದಲು ನಮ್ಮನೆ ಹತ್ರ ಹಾವುಗಳು ತುಂಬ ಬರ್ತಾ ಇತ್ತು. ಇವಾಗ ಮುಂಗ್ಸಿ ಇರೋದ್ರಿಂದ ಹಾವು ಬರಲ್ಲ ನೋಡಿ. ಇಲ್ಲಿ ಮುಂಗ್ಸಿಗಳು ಓಡಾಡ್ತಾ ಇದೆ.
ಅದ್ರದ್ದು ಹಿಡಿಯೋದಕ್ಕೆ ಅಂತ ನಾಯಿಗಳು ಬಂದಿದೆ ಇವಾಗಿಲ್ಲಿ. 2-3 ದಿನದಿಂದ ಕಬ್ಬಾಳಮ್ಮನ ಜಾತ್ರೆ ನಡೀತಾ ಇತ್ತು. ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾಹ್ನ ಕೆಂಡ ಆಯೋದೆಲ್ಲ ಇತ್ತು ಅಂತ ಹೇಳ್ತಾಯಿದ್ರು. ನೋಡಬೇಕಂತ ತುಂಬ ಆಸೆ ಇತ್ತು, ಬರೋದಕ್ಕಾಗಿಲ್ಲ. ಇವಾಗ ಈವ್ನಿಂಗ್ ಟೈಮಲ್ಲಿ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾಯಿತು. ಜಾತ್ರೆ ಪೇಟೆ ಸುತ್ತ ಬಂದತ್ತಲ್ಲ, ಹೆಂಗಿದ್ದು ರಾತ್ರಿ ಇನ್ನೂ ಚೆಂದ ಕಾಣಿಸ್ತಾ ಇದೆ. ಕಬ್ಬಾಳಮ್ಮನ ಜಾತ್ರೆಗೆ ಬಂದಮೇಲೆ ಅಮ್ಮನ ದರ್ಶನ ಮಾಡದೆ ಹೋದರೆ ಹೇಗೆ ಅಲ್ವಾ? ಬನ್ನಿ ನೋಡ್ಕೊಂಡು ಬರೋಣ. ಜಾಸ್ತಿ ಜನ ಇರಲಿಲ್ಲ, ಆರಾಮಾಗಿ ದರ್ಶನ ಕೂಡ ಆಯಿತು. ಹಾಗೆ ಪ್ರಸಾದ ತಗೊಂಡು ಬಂದ್ವಿ. ಇವಾಗ ಟೆರೆಸ್ ಮೇಲೆ ಬಂದೆ ಬೆಕ್ಕುಗಳಿಗೆಲ್ಲ ಬಿಸ್ಕತ್ ಹಾಕೋಣ ಅಂತೇಳಿ. ಇಲ್ಲಿ ಬರ್ತಿದ್ದಂಗೆ ಒಂಥರ ತುಂಬ ಬೇಜಾರು ಅನಿಸುತ್ತೆ ನನಗೆ. ಒಂದು ರೀತಿ ಖುಷಿ ಕೂಡ ಇದೆ, ಯಾಕೆಂದರೆ ಪುಟಾಣಿ ಬೆಕ್ಕಿನ ಮರಿ ಬಂದಿದೆ. ಲಾಸ್ಟ್ ಇಯರ್ ಈ ಬೆಕ್ಕು 3 ಮರಿ ಹಾಕಿತ್ತು. ಅದರಲ್ಲಿ ಈ 1 ಮರಿ ನಮ್ಮ ಹತ್ರ ಯಾರ ಹತ್ರನೂ ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ. ಟೆರೆಸ್ ಮೇಲೆ ಇರುತ್ತೆ ನಿಜ, ಬಟ್ ಯಾರು ಹತ್ರ ಹೋಗೋಕ್ಕೆ ಬಿಡ್ತಾನೆ ಇಲ್ಲ, ಅದು ಓಡೋಗಿಬಿಡತ್ತೆ. ಇವಾಗಂತೂ ಏನೋ ಆಗಿದೆ, ಅದಕ್ಕೆ ಆರಾಮಿಲ್ಲ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಹಿಡಿಯೋಕ್ಕೆ ಸಿಕ್ಕಲ್ಲ. ಆದರೂ ಕಷ್ಟಪಟ್ಟು ಖುಷಿ ಹಿಡಿಯೋಕ್ಕೆ ಹೋದ್ಲು, ಆದರೆ ಅವಳಿಗೆ ಕಚ್ಚೇ ಬಿಡ್ತು. ಅದು ಟೆರೆಸ್ ಮೇಲೆ 1 ವರ್ಷದಿಂದ ಇದ್ದರೂ ಕೂಡ ನಮಗೆಲ್ಲ ಮುಟ್ಟಕ್ಕೆ ಕೊಡಲ್ಲ ಇದು. ಪಾಪ ಆರಾಮಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತೇಳಿ ನೋಡಿದ್ವಿ. 15 ದಿವಸದ ಹಿಂದೆನೇ ನೋಡಿದ್ವಿ, 1-2 ಸರಿ ಟ್ರೈ ಮಾಡಿದ್ವಿ, ಆಗಿಲ್ಲ. ಖುಷಿ ಹಿಡಿಯೋಕ್ಕೆ ಹೋಗಿ ಅವಳ ಕೈಯೆಲ್ಲ ಕಚ್ಚಿಬಿಡ್ತು. ಭಯದಿಂದ ಕಚ್ಚಿತು ಪಾಪ, ಕಚ್ಚಬೇಕಂತ ಕಚ್ಚಿಲ್ಲ. ಆನಂತರ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ವಿ, ಅವರು ಇಂಜೆಕ್ಷನ್ ಹಾಕಿದ್ರು. ಇನ್ನೂ ಒಂದು ಹಾಕ್ಸೋದಿದೆ. 0, 3, 7 ಮತ್ತು 28 ಏನೋ 4 ಇಂಜೆಕ್ಷನ್ ಹೇಳಿದ್ದಾರೆ. ಈಗ 3 ಇಂಜೆಕ್ಷನ್ ಆಯಿತು ಅವಳಿಗೆ, ಇನ್ನೂ ಹಾಕ್ಸ್ಬೇಕು. ಇನ್ನೊಂದು ಇಂಜೆಕ್ಷನ್ ಇದೆ, ಏನಾಗಿದೆಯೋ ಗೊತ್ತಿಲ್ಲ. ಪಾಪ ಅನಿಸುತ್ತೆ ನೋಡಿದರೆ, ಆದರೆ ಮುಟ್ಟಕ್ಕೆ ಮಾತ್ರ ಕೊಡಲ್ಲ. ಅದು ಹತ್ರಕ್ಕೆ ಹೋದರೆ ಓಡ್ಬಿಡತ್ತೆ. ಊಟ ತಿಂಡಿ ಏನೋ ಮಾಡುತ್ತೆ, ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ. ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ. ಏನು ಮಾಡೋದು? ಏನಾದರೂ ಹಿಡಿಯೋಕ್ಕೆ ಸಿಕ್ಕಿದರೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಸರಿ ಮಾಡಿಸ್ಬೋದಿತ್ತು. ಹಿಡಿಯೋಕ್ಕೆ ಸಿಗಲ್ಲ, ಕಚ್ಚಿಬಿಡತ್ತೆ ಅದು. ಹಿಡಿಯೋಕ್ಕೆ ಹೋದ ತಕ್ಷಣ ಕೂದಲೆಲ್ಲ ಒಂಥರ ಆಗಿಬಿಟ್ಟಿದೆ ಅದರದ್ದು. ಅದು ಮತ್ತು ಎಲ್ಲರ ಜೊತೆಗೂ ಇರಲ್ಲ, ಅದು ಸಪ್ರೇಟಾಗಿ ಪಾಪ ಒಂದು ಕಡೆ ಮಲಗಿರುತ್ತೆ. ಅದು ಏನಾದರೂ ಈ ಥರ ಊಟ ಎಲ್ಲ ಹಾಕಿದಾಗ ಅಥವಾ ಫಿಶ್ ಬಿಸ್ಕತ್ ಎಲ್ಲ ಹಾಕಿದಾಗ ಅಷ್ಟೇ ಬರುತ್ತೆ ಅದು ತಿನ್ನೋದಕ್ಕೆ. ನಾನು ಹಿಡಿಬೇಕಂತ ಸುಮಾರು ಪ್ರಯತ್ನ ಮಾಡಿದೆ, ಸಿಕ್ಕಿಲ್ಲ. ಅದು ಕೈಗೆ ಮಾತ್ರ ಸಿಗಲ್ಲ, ಅದು ಬೇರೆ ಎಲ್ಲ ಸಿಗ್ತಾರೆ, ಇದು ಮಾತ್ರ ಸಿಗೋದೇ ಇಲ್ಲ. ಇವಾಗ ಈ ಬೆಕ್ಕು ಇನ್ನೊಂದು ಮರಿ ಹಾಕಿದೆ. ಇವಾಗ 1 ವರ್ಷದ ಮೇಲೆ ಮರಿ ಹಾಕಿದೆ. 1 ವರ್ಷದ 2 ತಿಂಗಳ ಆಗಿತ್ತು. ಪಾಪ ನಡೆಯೋಕ್ಕೂ ಕಷ್ಟಪಡುತ್ತೆ ಇದು. ನೋಡಿದರೆ ತುಂಬ ನೋವು ಆಗುತ್ತೆ, ಆದರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಬಲೆ ಎಲ್ಲ ಹಾಕಿ ನೋಡಿದ್ವಿ ನಾವು, ಬಲೆ ಒಳಗಡೆ ಸಿಕ್ಕಾಕೊಂಡು ಬಿದ್ದರೆ ಅದು ತೊಗೊಂಡೋಗೋಕ್ಕಾಗತ್ತಾನೆ ಅಂತೇಳಿ. ಆಗಲ್ಲ, ಕಚ್ಚಕ್ಕೆ ಬಂದ್ಬಿಡತ್ತೆ ಅದು. ತುಂಬ ಭಯ ಅದಕ್ಕೆ. ನೋಡಿ, ಇನ್ನೊಂದು ಪುಟಾಣಿ ಮರಿ ಬಂದಿದೆ. ಒಂದೇ ಒಂದು ಮರಿ ಹಾಕಿದೆ, ಆದರೆ ಈ ಸರಿ. ಲಾಸ್ಟ್ ಟೈಮ್ 4 ಮರಿ ಹಾಕಿತ್ತು. 1 ಮರಿ ಹುಟ್ಟುವಾಗಲೇ ಸತ್ತೋಗ್ಬಿಟ್ಟಿತ್ತು, ಮತ್ತು 3 ಮರಿ ಇತ್ತು. ಈ ಸರಿ 1 ಮರಿ ಹಾಕಿದೆ. ಅಮ್ಮನ ಥರ ಇದೆ ನೋಡೋಕ್ಕೆ. ನೋಡಿ, ನಾನು ಇಲ್ಲಿ ಮರಿ ಇಟ್ಕೊಂಡಿದ್ದೀನಿ ಅಂತ ಅದು ಅಲ್ಲಿ ಕೂಗ್ತಾ ಇದೆ. 3-4 ಡೇಸ್ ಆಯಿತು ಮರಿ ಹಾಕಿ ಅಷ್ಟೇ. ಪುಟ್ಟ ಮರಿ ಆದರೂ ನೋಡಿ ಸೌಂಡ್ ಜೋರು ಮಾಡ್ತಾ ಇದೆ ಇದು. ನೋಡಿ, ಎಷ್ಟು ಪುಟ್ಟ ಮರಿ ಆದರೂ ಸೌಂಡ್ ಎಷ್ಟು ಜೋರಾಗಿ ಮಾಡ್ತಾ ಇದೆ ಇದು. ಮರಿ ಕೂಗ್ತಿದ್ದಂಗೆ ನೋಡಿ ಅಮ್ಮ ಕರೆಯೋದಿಲ್ಲ. ನನ್ನ ಒಂದು ಅಂಗೈ ಎಷ್ಟು ದೊಡ್ಡನೂ ಇಲ್ಲ ಇದು. ಪುಟಾಣಿ ಮರಿ, ಒಂದೇ ಒಂದು ಮರಿ ಇದೆ ಸದ್ಯ. ಜಾಸ್ತಿ ಮರಿ ಒಂದು ಹಾಕಿಲ್ಲ.
ಈವ್ನಿಂಗ್ ಟೈಮಲ್ಲಿ ಮನೇಲಿರೋದಂತೂ ತುಂಬ ಕಷ್ಟ ಈ ಸೆಕೆಗೆ. ಬನ್ನಿ ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಬರೋಣ. ಹಾಗೆ ವಾಕಿಂಗಿಗೆ ಬಂದಾಗ ತುಂಬ ಚೆನ್ನಾಗಿರುವಂಥ ಹೂವಿನ ಗಿಡ ಕಾಣಿಸ್ತು ನನಗೆ. ಹೂಗಳಿಂದ ತುಂಬಿಕೊಂಡಿತ್ತು. ಹಾಗೆ ಒಂದು ಪುಟ್ಟ ವಿಡಿಯೋ ಕೂಡ ಮಾಡಿಕೊಂಡೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ಸೆಕೆಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅಪ್ಪೆ ಮಾವಿನಕಾಯಿ ತಂಬಳಿ ಮಾಡ್ಕೊಂಡಿದ್ದೀನಿ. ಸಖತ್ ಟೇಸ್ಟಿಯಾಗಿದೆ ಮಾತ್ರ.